ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇತ್ತೀಚಿನ ದಿನದಲ್ಲಿ ತಮಿಳುನಾಡಿನ ಸಿಎಂ ಸ್ಟಾಲಿನ್ ದಿನಕ್ಕೊಂದು ಹೇಳಿಕೆ ಕೇಂದ್ರದ ವಿರುದ್ಧ ನೀಡ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಅದು ಡಿಲಿಮಿಟೇಷನ್ ವಿರುದ್ಧವಾಗಿರಬಹುದು ಅಥವಾ ತ್ರಿಭಾಷಾ ಪದ್ಧತಿಯ ವಿರುದ್ಧವಾಗಿ ಇರಬಹುದು. ಇತ್ತೀಚೆಗೆ ಅವರು ಮಂಡಿಸಿದ ಬಜೆಟ್ ಕೂಡ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಬಿಕಾಸ್ ಆಫ್ ಸಿಂಪಲ್. ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದರ ಜೊತೆಗೆ ಎಐಎಡಿಎಂಕೆ ಮತ್ತೆ ಬಿಜೆಪಿ ಜೊತೆ ಒಂದಾಗ್ತಾ ಇದೆಯಾ? ಇದರ ನಡುವೆ ದಳಪತಿ ವಿಜಯ್ ಪೊಲಿಟಿಕಲ್ ಜರ್ನಿ ಎತ್ತ ಸಾಗುತ್ತೆ. ಇತ್ತೀಚೆಗೆ ಒಂದು ಸಮೀಕ್ಷೆ ಮಾಡಿದ್ರು. ಆ ಸಮೀಕ್ಷೆಯಲ್ಲಿ ಎರಡನೇ ಅತಿ ಹೆಚ್ಚು ನಿರೀಕ್ಷಿತ ಮುಖ್ಯಮಂತ್ರಿಯಾಗಿ ವಿಜಯನ್ನ ನೋಡ್ತಾ ಇದ್ದಾರೆ. ಮೊದಲಿಗೆ ಸ್ಟಾಲಿನ್ ಡೆಫಿನೆಟ್ಲಿ ಇದ್ದಾರೆ. ಹಾಗಾದ್ರೆ ತಮಿಳುನಾಡಿನ ಪಾಲಿಟಿಕ್ಸ್, ರಾಷ್ಟ್ರೀಯ ಮಟ್ಟದಲ್ಲಿ ಅದರ ಪ್ರಭಾವ, ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಇತ್ತೀಚಿನ ದಿನದಲ್ಲಿ ಸ್ಟಾಲಿನ್ ಮತ್ತು ಮಗ ಇವರಿಬ್ಬರ ಅಗ್ರೆಷನ್ ಅನ್ನು ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರೀಯ ನಾಯಕರ ವಿರುದ್ಧ, ಸ್ಪೆಷಲಿ ಬಿಜೆಪಿಯ ವಿರುದ್ಧ, ಸನಾತನ ಧರ್ಮ, ಹಿಂದುತ್ವ ಇವೆಲ್ಲದರ ವಿರುದ್ಧ. ಆದರೆ ಇತ್ತೀಚಿನ ದಿನದಲ್ಲಿ ಒಂದು ಡಿಲಿಮಿಟೇಷನ್ ಬಗ್ಗೆ ಮತ್ತು ತ್ರಿಭಾಷಾ ಪದ್ಧತಿಯ ಬಗ್ಗೆ ಏನು ಅವರು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ದಕ್ಷಿಣ ಭಾರತದ ಸಿಎಂಗಳನ್ನು, ದಕ್ಷಿಣ ಭಾರತದ ರಾಜ್ಯಗಳನ್ನು ಒಟ್ಟಿಗೆ ತಗೊಂಡು ಉತ್ತರ ಭಾರತದ ರಾಜ್ಯಕ್ಕೆ ಮತ್ತು ನಾಯಕರಿಗೆ ತಿಳಿಸುವ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದು ಯಾವ ರೀತಿಯ ಪೊಲಿಟಿಕಲ್ ಬದಲಾವಣೆಯನ್ನು ನೋಡ್ತಾ ಇದೆ? ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಪ್ರಮುಖವಾಗಿ ರಾಜಕಾರಣ ಎರಡು ದ್ರವಿಡ ಪಕ್ಷಗಳ ನಡುವೆಯೇ ಕಳೆದ 50-55 ವರ್ಷಗಳಿಂದ ಸುತ್ತಾ ಇದೆ. ಕಾಮರಾಜ್ ನಂತರ ಯಾವಾಗ CN ಅಣ್ಣಾದೊರೈ ಅಲ್ಲಿ ಮುಖ್ಯಮಂತ್ರಿ ಆದರು, ನಂತರ MG ರಾಮಚಂದ್ರನ್ ಆದರು, ಕರುಣಾನಿಧಿ, ಜಯಲಲಿತಾ ಅವರ ನಡುವೆ ಸುತ್ತಾ ಇತ್ತು. ಈಗ ಜಯಲಲಿತಾ 2016ರಲ್ಲಿ ನಿಧನವಾದ ನಂತರ DMK ಕರುಣಾನಿಧಿ ಪುತ್ರ ಸ್ಟಾಲಿನ್ ಮತ್ತು AIADMK ಪನ್ನೀರ್ಸೆಲ್ವಂ ಜೊತೆಗಾರರ ನಡುವೆ ಈ ಒಂದು ರಾಜಕೀಯ ಕಾದಾಟ ನಡೀತಾ ಇದೆ. ತಮಿಳುನಾಡಿನ ಈ ಒಂದು ದ್ರವಿಡ ಪಾಲಿಟಿಕ್ಸ್ನಲ್ಲೂ ಕೂಡ ಒಂದು ಅಂಡರ್ಲೈನಿಂಗ್ ಫ್ಯಾಕ್ಟರ್ ಏನು ಅಂತಂದರೆ, ಪ್ರತಿ 5 ವರ್ಷಕ್ಕೊಮ್ಮೆ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿಯ ಕಾರಣದಿಂದ ಸರ್ಕಾರಗಳು ಬದಲಾಗ್ತಾ ಬರ್ತಾ ಇವೆ. ಜಯಲಲಿತಾ ಇದ್ದಾಗಲೂ ನೋಡಿದ್ದೀವಿ. ಮೇ ಬಿ ಒಂದು ಸಲ MG ರಾಮಚಂದ್ರನ್ 10 ವರ್ಷಕ್ಕೆ ಒಂದು ಸಲ ಪುನರಪಿ ಆಯ್ಕೆ ಆಗಿದ್ದು ಬಿಟ್ಟರೆ ಯಾವತ್ತಿಗೂ ಕೂಡ ಅಲ್ಲಿ ರಿಜಿಮ್ ಚೇಂಜ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈಗ 2021ರಲ್ಲಿ ಚುನಾವಣೆಯಲ್ಲಿ ಒಂದು ಭರ್ಜರಿ ಬಹುಮತದೊಂದಿಗೆ ಸ್ಟಾಲಿನ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದರು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವ್ರಿಗೊಂದು ಅಡ್ವಾಂಟೇಜ್ ದೊರಕಿತು. ಆದರೆ 2026ರ ಚುನಾವಣೆ ಹತ್ರ ಬರ್ತಾ ಒಂದು ತಮಿಳುನಾಡಿನಲ್ಲಿ ಕಾಣ್ತಾ ಇರೋ ಅಂಶ ಏನು ಅಂತಂದರೆ, ಹ್ಯೂಜ್ ಆ್ಯಂಟಿ ಇನ್ಕಂಬನ್ಸಿ ಈಸ್ ಪ್ಯಾಪಬಲ್ ಅಗೇನ್ಸ್ಟ್ DMK. ಆಡಳಿತ ವಿರೋಧಿ ಅಲೆ ನಿಶ್ಚಿತವಾಗಿದೆ. ಅದು ಒನ್ ಫ್ಯಾಮಿಲಿ ರೂಲ್ ಇರ್ಬೋದು, ರ್ಯಾಂಪಂಟ್ ಕರಪ್ಷನ್ ಇರ್ಬೋದು, MLAಗಳ ವಿರುದ್ಧದ ಒಂದು ಅಸಮಾಧಾನ ಇರ್ಬೋದು, ಡಿಸ್ಕನೆಕ್ಟ್ ಇರ್ಬೋದು. ಸರ್ಕಾರ ಇದ್ದಾಗ ಏನೇನಾಗುತ್ತೆ ಆ್ಯಂಟಿ ಇನ್ಕಂಬನ್ಸಿಗೆ, ಅವೆಲ್ಲ ಅಂಶಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ. ಆದರೆ ಇದರ ಹೊರತಾಗಿಯೂ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ DMK ಅಲಯನ್ಸ್ 39 ಸ್ಥಾನಗಳು ಗೆದ್ದಿತ್ತು ಅಂದರೆ, ಎದುರುಗಡೆಯ NDA ಅಲಯನ್ಸ್ ಏನಿತ್ತು ಅದು ಮುರಿದು ಬಿದ್ದಿತ್ತು. AIADMK ಪ್ರತ್ಯೇಕವಾಗಿ ಸ್ಪರ್ಧಿಸಿತ್ತು ಮತ್ತು BJP ಕೂಡ ಪ್ರತ್ಯೇಕವಾಗಿ ಸ್ಪರ್ಧಿಸಿತ್ತು. BJP ಒಂದು ಅರೌಂಡ್ 11% ಓಟ್ ತೆಗೆದುಕೊಳ್ತು, AIADMK ಒಂದು 22% ಓಟ್ ತೆಗೆದುಕೊಳ್ತು. ಆದರೆ DMK, ಕಾಂಗ್ರೆಸ್, CPMನ ಇಂಡಿ ಒಕ್ಕೂಟದ ಮೈತ್ರಿ ಏನಿತ್ತು ಅದು ವೋಟ್ ಶೇರ್ನ ಕಾರಣದಿಂದಾಗಿ 39 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಆದರೆ ವಿಧಾನಸಭಾ ಚುನಾವಣಾ ಹತ್ತಿರ ಬರ್ತಾ ಇದ್ದಂತೆ BJPಗೂ ಮನವರಿಕೆ ಆಗಿದೆ, AIADMKಗೂ ಮನವರಿಕೆ ಆಗಿದೆ. ನಾವಿಬ್ಬರೂ ಒಟ್ಟಿಗೆ ಹೋಗದೇ ಇದ್ದರೆ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ DMK ಕೇಕ್ ವಾಕ್ ಕೊಟ್ಟಂತಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಮೊನ್ನೆ ಒಂದು 3-4 ದಿನಗಳ ಹಿಂದೆ AIADMKಯ ನಾಯಕರು ಅಮಿತ್ ಶಾ ಅವರನ್ನು ದಿಲ್ಲಿಯಲ್ಲಿ ಹೋಗಿ ಭೇಟಿಯಾಗಿದ್ದಾರೆ. ಯಾವುದೇ ಮೈತ್ರಿಯ ಮಾತುಕತೆ ನಡೆದಿಲ್ಲ, ಆದರೆ ಒಂದು ಕಾಂಕ್ರೀಟ್ ಪ್ರಪೋಸಲ್ ಇಲ್ಲ. ಆದರೆ ಒಂದು ಪ್ರಾಥಮಿಕ ಹಂತದ 2026ರ ಚುನಾವಣೆಯ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಮಾತುಕತೆ ನಡೆದಿದೆ. ಇದರ ಹೊರತಾಗಿಯೂ ಕೂಡ ಈಗ ನೋಡಿ, ಪನ್ನೀರ್ಸೆಲ್ವಂ ಹೊರಗಡೆ ಬಂದು ಏನು ಹೇಳಿದರು, ನಾವು BJP ಜೊತೆ ಮೈತ್ರಿ ಮಾಡ್ಕೊಳ್ಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನಿಸಿಲ್ಲ. ಆದರೆ ಅಮಿತ್ ಶಾ ಅವರು ಕರೆದಿದ್ದರು, ಹೀಗಾಗಿ ಬಂದು ಭೇಟಿಯಾಗಿದ್ದೀವಿ. ಆದರೆ ನಮ್ಮದು 3 ಲ್ಯಾಂಗ್ವೇಜ್ ಪಾಲಿಸಿಗೆ ವಿರೋಧ ಇದೆ, ನಮ್ಮದು ಡಿಲಿಮಿಟೇಷನ್ಗೂ ವಿರೋಧ ಇದೆ. ವಕ್ಫ್ ಬಿಲ್ಲನ್ನು 2 ದಿನಗಳ ಹಿಂದೆ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿದೆ. ವಕ್ಫ್ ಅಂದರೆ ಕೇಂದ್ರದ ವಕ್ಫ್ ಬಿಲ್ಗೆ ವಿರುದ್ಧವಾಗಿ ಒಂದು ರೆಸಲ್ಯೂಷನನ್ನು ಅಂಗೀಕರಿಸಿತು. ಅದಕ್ಕೂ AIADMK ಸಪೋರ್ಟ್ ಮಾಡಿದೆ. ಇದರ ಹೊರತಾಗಿಯೂ ಕೂಡ ನಾವು BJP ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆಯಲ್ಲಿದ್ದೀವಿ ಅನ್ನೋದನ್ನು ಪನ್ನೀರ್ಸೆಲ್ವಂ ಹೇಳಿದ್ದಾರೆ. ಅದಾದ ಮರುದಿನ ಅಮಿತ್ ಶಾ ಅವರು BJPಯ ಅಲ್ಲಿನ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರನ್ನು ಕೂಡ ದಿಲ್ಲಿಗೆ ಕರೆಸ್ಕೊಂಡಿದ್ದರು.
ಅಣ್ಣಾಮಲೈ ವೋಕಲಿ DMK ಮತ್ತು AIADMK ಎರಡನ್ನೂ ವಿರೋಧಿಸ್ತಾ ಅಲ್ಲೊಂದು BJPಯ ವೋಟ್ ಬ್ಯಾಂಕನ್ನು ತಯಾರು ಮಾಡಬೇಕು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದರು ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಅದು ಯಶಸ್ಸು ಕಾಣಲಿಲ್ಲ. ಅವರು ಕೂಡ ಸ್ವತಃ ಕೊಯಮತ್ತೂರು ಕ್ಷೇತ್ರದಿಂದ ಸೋತು ಹೋದರು. ಈಗ ಅಣ್ಣಾಮಲೈ AIADMK ಜೊತೆಗಿನ ಮೈತ್ರಿಗೆ ಒಪ್ತಾರಾ ಅಥವಾ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ BJP ಹೈಕಮಾಂಡ್ ಯೋಚನೆ ಮಾಡ್ತಿದೆ. ಒಂದು BJPಯ ಹೈಕಮಾಂಡ್ಗೂ ಮತ್ತು AIADMKಗೂ ಅರ್ಥ ಆಗಿತ್ತು, ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ ತಪ್ಪನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದರೆ DMKಗೆ ಇನ್ನೊಂದು ಸಲ ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗತ್ತೆ. ಎರಡನೇ ಅಂಶ ಭಾಳ ಇಂಟ್ರೆಸ್ಟಿಂಗ್ ಆಗಿ ನೀವು ಆಗ ಕೇಳಿದ್ರಿ ತಲಪತಿ ವಿಜಯ್ ಬಗ್ಗೆ. ಜಯಲಲಿತಾರ 2016 ನಿಧನದ ನಂತರ ಒಂದು ವಾಯ್ಡ್ ಪಾಲಿಟಿಕ್ಸ್ನಲ್ಲಿ ತಮಿಳುನಾಡಿನಲ್ಲಿದೆ. ಎಷ್ಟೇ ಆದರೂ ಕೂಡ ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿ ಭಾಳ ಜನಪ್ರಿಯ ನಾಯಕರಲ್ಲ. ಆದರೆ DMK ವಿರುದ್ಧದ AIADMK ಮತಗಳನ್ನು ಹಿಡಿದುಕೊಳ್ಳುವಲ್ಲಿ ಅವರು 2021 ಚುನಾವಣೆಯಲ್ಲಿ ಯಶಸ್ವಿಯಾಗಿದ್ದರು. ಮೇ ಬಿ ದಟ್ ಈಸ್ ಬಿಕಾಸ್ ಆಫ್ ದ ವೋಟ್ ಬ್ಯಾಂಕ್. ಅದು DMK ವಿರುದ್ಧವಾಗಿಯೇ ಇರೋದು ಕಾರಣದಿಂದ ಆ ವೋಟ್ ಬ್ಯಾಂಕನ್ನು ಹಿಡಿದುಕೊಂಡಿದ್ರು. ಅದೇನು BJP ಕಾಂಗ್ರೆಸ್ನತ್ತ ಕೂಡ ಶಿಫ್ಟ್ ಆಗುವ ವೋಟ್ ಬ್ಯಾಂಕ್ ಅಲ್ಲ. ಆದರೆ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂಗೆ ಏಕಾಂಗಿಯಾಗಿ ಈಗ ಹೆಂಗೆ ಸ್ಟಾಲಿನ್ ಇರ್ಬೋದು, ಕರುಣಾನಿಧಿ ಇರ್ಬೋದು, ಜಯಲಲಿತಾ ಇರ್ಬೋದು, MG ರಾಮಚಂದ್ರನ್ ಇರ್ಬೋದು, ಅಣ್ಣಾದೊರೆ ಇರ್ಬೋದು, ಅವ್ರಿಗೊಂದೇನು ಜನಪ್ರಿಯತೆ ಇತ್ತು ಆ ಜನಪ್ರಿಯತೆ ಈ ನಾಯಕರಿಗಿಲ್ಲ. ಆ ಕಾರಣದಿಂದ BJPಯ ಜೊತೆ ಮೈತ್ರಿಗೆ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಅವ್ರಿಗೆ ಹೆದರಿಕೆ ಇರೋದು TVK ಪಾರ್ಟಿ ಅಂತ ಹೊಸದಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ತಲಪತಿ ವಿಜಯ ಮೊದಲ ರ್ಯಾಲಿಯೇ ಭಾಳ ದೊಡ್ಡ ಹ್ಯೂಜ್ ಹಿಟ್ ಆಗಿತ್ತು. ಮೊನ್ನೆ ಅವರೊಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ನಲ್ಲೂ ಕೂಡ DMK ಮತ್ತು BJP ಎರಡರದ್ದು ಒಂದು ರೀತಿಯ ಟ್ಯಾಸಿಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನು ಕೂಡ ಟೀಕಿಸಿದರು. ಅವ್ರು ಹೇಳಿದರು ತಮಿಳುನಾಡಿನಲ್ಲಿ ಫೈಟ್ ಇರೋದೇ DMK ಮತ್ತು TVKಗೆ. ಯಾಕಂದರೆ ಆ್ಯಂಟಿ ಇನ್ಕಂಬನ್ಸಿಯ ನೇರ ಲಾಭ ನನಗಾಗತ್ತೆ ಹೊರತು AIADMK ಕಡೆ ಹೋಗೋಲ್ಲ. ಯಾಕಂದರೆ ಕರಪ್ಷನ್ನಿಂದ, ಫ್ಯಾಮಿಲಿ ರೂಲಿಂದ ಜನ ಏನು ಬೇಸತ್ತಿದ್ದಾರೆ ಮತ್ತು BJP ದಿಲ್ಲಿಯಲ್ಲಿ ಕುಳಿತುಕೊಂಡು ಇಬ್ಬರೂ ಒಬ್ರಿಗೊಬ್ರು ಜಗಳ ಆಡ್ತಾ DMK ಮತ್ತು BJP ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇವೆ ಅನ್ನೋದನ್ನು ವಿಜಯ್ ಹೇಳ್ತಾ ಇದ್ದಾರೆ. ಒಂದಂತೂ ನೋಡ್ಲಿಕ್ಕೆ ಸಿಗ್ತಿದೆ, ಅನೇಕ ಸರ್ವೆಗಳು ನಡೀತಾ ಇವೆ. ನೀವೊಂದು ಸರ್ವೆಯನ್ನು ಕೂಡ ಉಲ್ಲೇಖಿಸಿದ್ರಿ. ಸಿ ವೋಟರ್ನ ಸರ್ವೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂದಾಗ ಸ್ಟಾಲಿನ್ ನಂತರದ ಸ್ಥಾನದಲ್ಲಿ ವಿಜಯ್ ನಿಂತಿದ್ದಾರೆ. ಒಂದು ಕಾಲದಲ್ಲಿ ರಜನಿಕಾಂತ್ ಬರ್ತಾರೆ ಅಂತಿತ್ತು, ಬಟ್ ರಜನಿಕಾಂತ್ ದ್ವಂದ್ವ ಇತ್ತು, ಮೀನಾಮೇಷ ಎಣಿಸ್ತಾ ಇದ್ರು. ಆದರೆ ವಿಜಯ್ ಫೋರ್ಸ್ಫುಲ್ಲಿಯಾಗಿ ವೋಕಲ್ ಆಗಿ ಹೊರಗಡೆ ಬಂದು ನಿಂತಿದ್ದಾರೆ. ಆ ಕಾರಣದಿಂದ DMKಯ ಆ್ಯಂಟಿ ಇನ್ಕಂಬನ್ಸಿ ಮತ್ತು AIADMK ಪ್ರೆಸೆಂಟ್ ಲೀಡರ್ಶಿಪ್ನ ಕಾರಣದಿಂದಾಗಿ ಒಂದೇನು ಅಸಮಾಧಾನ ದ್ರವಿಡ ವೋಟರ್ಸ್ಗಳಲ್ಲಿದೆ, ಅದರ ಲಾಭ ವಿಜಯ್ಗೆ ದೊಡ್ಡ ಪ್ರಮಾಣದಲ್ಲಿ ಆಗಬಹುದು. ಎಷ್ಟು ಪರ್ಸೆಂಟ್ ವೋಟ್ ತೆಗೆದುಕೊಳ್ಬೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಈಗ ತೆಗೆದುಕೊಳ್ಳಿ, ನೀವು ಲಾಸ್ಟ್ ಟೈಮ್ 37% DMK ವೋಟ್ ತೆಗೆದುಕೊಂಡಿತ್ತು. 3-4% ಅಂತರ. ನೀವು DMK ಮತ್ತು AIADMK ಅಂತರ ಎಷ್ಟಿತ್ತು ವೋಟ್ ಶೇರ್ 2021? ನಿಯರ್ಲಿ 4%. 33.2% AIADMK ಇತ್ತು, 37.23% DMK ಇತ್ತು. ಸೊ ನಿಮಗೆ 2-3% ವೋಟ್ನ ಅಂತರವು ಕೂಡ ಇಡೀ ಸಮೀಕರಣವನ್ನು ತಮಿಳುನಾಡಿನಲ್ಲಿ ಬದಲಾಯಿಸಿಡಬಹುದು. ಹೀಗಾಗಿ ವಿಜಯ್ ಎಷ್ಟು ವೋಟ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಅವ್ರದ್ದೊಂದು ಚಿತ್ರ ಶೂಟಿಂಗ್ ಆಗ್ತಿದೆ, ಅದು ಈ ಅಕ್ಟೋಬರ್ ನವೆಂಬರ್ನಲ್ಲಿ ಬಿಡುಗಡೆ ಆಗಬೇಕಿತ್ತು. ಅವರು ಅದನ್ನು ಮುಂದಿನ ಜನವರಿಗೆ ಮುಂದೂಡಿದ್ದಾರೆ. ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆಗಳು ಬರ್ತವೆ. ಆ ಕಾರಣದಿಂದ ವಿಜಯರ ಚಲನಚಿತ್ರ ಬಿಡುಗಡೆ, ಅವರ TVK ಪಾರ್ಟಿ ಅವರು ಎಷ್ಟು ವೋಟ್ ತೆಗೆದುಕೊಳ್ಬೋದು ಅನ್ನುವ ಹೆದರಿಕೆ ಎರಡೂ ದ್ರವಿಡ ಪಕ್ಷಗಳಿಗಿದೆ. ಹಿಂದೊಂದು ಸಲ ವಿಜಯಕಾಂತ್ ಈ ಹೆದರಿಕೆಯನ್ನು ಮೂಡಿಸಿದ್ರು. ಈಗ ವಿಜಯ್ ಈ ಹೆದರಿಕೆಯನ್ನು ಮೂಡಿಸಿದ್ದಾರೆ. ಅವರು 7-8% ವೋಟ್ ತೆಗೆದುಕೊಂಡ್ರೆ ತಮಿಳುನಾಡಿನಲ್ಲಿ ವಿಜಯ್ ಇಲ್ಲದೆ ಐ ಡೋಂಟ್ ಥಿಂಕ್ ಗೌರ್ಮೆಂಟ್ ಫಾರ್ಮೇಷನ್ ಸಾಧ್ಯ ಆಗುತ್ತೆ ಅಂತಕ್ಕಂಥ. ಹೀಗಾಗಿ ವಿಜಯ್ ಬಗ್ಗೆ ಬಹಳ ದೊಡ್ಡ ಕುತೂಹಲ ತಮಿಳುನಾಡಿನಲ್ಲಿದೆ. ಪ್ರಶಾಂತ್, MGR, ಜಯಲಲಿತಾ, ಉದಯ ಒಂದು ಗಲಾಟೆಯಿಂದ ಶುರುವಾಗಿತ್ತು. ಕರುಣಾನಿಧಿ ಮತ್ತು MGR ನಡುವಿನ ತಿಕ್ಕಾಟದಲ್ಲಿ ಕರುಣಾನಿಧಿ ನಡೆಸಿಕೊಂಡ ರೀತಿಯಿಂದ MGRಗೆ ಸಿಕ್ಕ ಸಿಂಪತಿ ಮತ್ತು ಪಾಪ್ಯುಲಾರಿಟಿ. ಆಬ್ವಿಯಸ್ಲಿ MGR ವಾಸ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಟರ್ ಅಟ್ ದಟ್ ಟೈಮ್. ಅದು ಅವರಿಗೆ ಹೆಲ್ಪ್ ಮಾಡಿತ್ತು. MGRನ ನಿಧನದ ನಂತರ ಜಯಲಲಿತಾ ಆಬ್ವಿಯಸ್ಲಿ ಅವರು ಪಾಪ್ಯುಲರ್ ಇದ್ದರು, ಪೊಲಿಟಿಕಲಿನೂ ಪಾಪ್ಯುಲರ್ ಇದ್ದರು, ಕೆಲವೊಂದು ಸ್ಥಾನಗಳನ್ನು ಅವರು ಈಗಾಗಲೇ ನಿಭಾಯಿಸಿದ್ರು. ಆದರೆ ಒಂದು ಸಿಂಪತಿಯೂ ಕೂಡ ಆಕೆಯ ಪರವಾಗಿ ಇತ್ತು, ದ ವೇ DMK ಅವರನ್ನು ನಡೆಸಿಕೊಂಡ ರೀತಿಯಲ್ಲಿ. ಎರಡೂ ಜೊತೆಯಾಗಿ ಟ್ರಾಕ್ಷನ್ ಸಿಕ್ತು. ಅಟ್ ದ ಸೇಮ್ ಟೈಮ್ ಅವರು ಕೂಡ ಅದಕ್ಕೆ ಅಷ್ಟು ಶ್ರಮ ಹಾಕಿದರು. ಬಟ್ ಅಟ್ ದಿಸ್ ಕಂಡೀಷನ್, ಈಗಿನ ಪರಿಸ್ಥಿತಿಯಲ್ಲಿ ವಿಜಯ್ಗೆ ಅಷ್ಟರ ಮಟ್ಟಿಗಿನ ಟ್ರಾಕ್ಷನ್ ಸಿಗೋ ಸಾಧ್ಯತೆ ಇದೆಯಾ? ಪೊಲಿಟಿಕಲಿ ನಿಮಗೆ ಜನ ಸೇರೋದು ಜೊತೆಗೆ ವೋಟ್ ಬೀಳೋದು ಎರಡಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಕಮಲ್ ಹಾಸನ್ ಟ್ರೈಡ್.
ಕಮಲ್ ಹಾಸನ್ ಪೊಲಿಟಿಕಲಿ ಪ್ರಯತ್ನ ಪಟ್ಟಿದ್ದಾರೆ, ಅಷ್ಟರ ಮಟ್ಟಿಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗಿಲ್ಲ. ವಿಜಯ್ನ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನಾಗಿರಬಹುದು? ನೋಡಿ, ನೀವು ತಮಿಳುನಾಡಿನ ರಾಜಕಾರಣವನ್ನು ಬಹಳ ನೀವು ಕರುಣಾನಿಧಿ ಮತ್ತು ಜಯಲಲಿತಾ ತಿಕ್ಕಾಟನ ಐ ಸ್ಟಾರ್ಟ್ ಫ್ರಮ್ ಪೆರಿಯಾರ್ ಜಸ್ಟಿಸ್ ಪಾರ್ಟಿ. ಬ್ರಾಹ್ಮಣಿಕಲ್ ಹೆಜಿಮನಿಯ ವಿರುದ್ಧ, ಅಂದರೆ 3% ಇರುವ ಬ್ರಾಹ್ಮಣರು 70% ಪದಗಳಲ್ಲಿ ಯಾಕೆ ಕುಳಿತಿದ್ದಾರೆ ಅನ್ನುವ ಕಾರಣದಿಂದ ಜಸ್ಟಿಸ್ ಪಾರ್ಟಿ ಸ್ಥಾಪನೆ ಆಗಿತ್ತು. ಪೆರಿಯಾರ ಒಂದು ಚಿಂತನೆಯ ಕಾರಣದಿಂದ ಅದು ಕಾಮರಾಜ್ ಕೊನೆಯ ಮುಖ್ಯಮಂತ್ರಿ ಆದರು. ಅದಾದಮೇಲೆ ದ್ರವಿಡ ಪಕ್ಷಗಳು ಬಂದು, ಅಣ್ಣಾದೊರೈ ಪಾರ್ಟಿಯಲ್ಲಿ ಕರುಣಾನಿಧಿನೂ ಇದ್ದರು, ಎಂ ಜಿ ರಾಮಚಂದ್ರನೂ ಇದ್ದರು. ಅಣ್ಣಾದೊರೈ ನಿಧನದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಪಾರ್ಟಿ ಒಡಿತು ಕರುಣಾನಿಧಿ ಮತ್ತು ಎಂ ಜಿ ರಾಮಚಂದ್ರನ್ ನಡುವೆ. ಎಂ ಜಿ ರಾಮಚಂದ್ರನ್ ನಿಧನದ ನಂತರ AIDMK ಯಾರಿಗೆ ಸಲ್ಲಬೇಕು ಅನ್ನೋದಕ್ಕೆ ಜಾನಕಿ ರಾಮಚಂದ್ರನ್ ಮತ್ತು ಜಯಲಲಿತಾ ನಡುವೆ ನಡೀತು, ತಿಕ್ಕಾಟ ನಡೀತು. ಆಮೇಲೆ ಕರುಣಾನಿಧಿ ಮತ್ತು ಜಯಲಲಿತಾ ನಡುವೆ ಪಾಲಿಟಿಕ್ಸ್ ನಡೆದಿದೆ. 5 ವರ್ಷಕ್ಕೊಮ್ಮೆ ಅವರು, 5 ವರ್ಷಕ್ಕೊಮ್ಮೆ ಇವರು, ಹ್ಯೂಜ್ ಕರಪ್ಷನ್. ಇವತ್ತೇನು ನಾವು ಫ್ರೀ ಬೀಸ್ಗಳ ಬಗ್ಗೆ ಮಾತಾಡ್ತೀವಿ, ಅವೆಲ್ಲವೂ ಕಲರ್ TV, ಬಂಗಾರ, ಅಲ್ಲಿಂದ ತಮಿಳ್ನಾಡಿಂದನೇ ಶುರು ಆಗಿತ್ತು. ಆದರೆ ಈಗ ನೀವು ಹೇಳದಂತೆ ನೋಡಿ, ರಜನಿಕಾಂತ್ ವಾಸ್ ಎ ರಿಲಕ್ಟಂಟ್, ನಾನು ಪಾಲಿಟಿಷಿಯನ್ ಅಂತ ಹೇಳಿ, ಹಿ ವಾಸ್ ಎ ರಿಲಕ್ಟಂಟ್ ಮ್ಯಾನ್. ಅವ್ರಿಗೆ ನಾನು ರಾಜಕಾರಣಕ್ಕೆ ಹೋಗಬೇಕೋ ಬೇಡವೋ ಅವ್ರಿಗೆ ಇನ್ನೊಂದು ದ್ವಂದ್ವನೂ ಇತ್ತು ಅಂತ ಅನಿಸುತ್ತೆ. ಅವ್ರಿಗೆ ಕೇಂದ್ರದ BJP ನಾಯಕರ ಜೊತೆ ಒಂದು ಒಳ್ಳೆಯ ಸಂಬಂಧಗಳಿದ್ವು, ನರೇಂದ್ರ ಮೋದಿ ಜೊತೆಗೆ ರಜನಿಕಾಂತರ ಸಂಬಂಧಗಳಿದ್ವು, ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಜೊತೆಗಿದ್ವು. ಆದರೆ ಪಾಲಿಟಿಕ್ಸ್ ಬರೀ BJP ಜೊತೆಗೆ ಹೋದರೆ ತಮಿಳುನಾಡಿನಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೊಂದು ದ್ವಂದ್ವ ಇತ್ತು. ಅದಾದಮೇಲೆ ನಾವು ಕಮಲ್ ಹಾಸನ್ರನ್ನು ನೋಡಿದ್ವಿ. ಕಮಲ್ ಹಾಸನ್ ಪೂರ್ತಿ ಲೆಫ್ಟ್ ಆಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದು, ಈಗ DMK ಅದು ಲೆಫ್ಟ್ ಅಂದರೆ ಲೆಫ್ಟ್ ಅಲ್ಲ, ಅದು ದ್ರವಿಡ ಪಾರ್ಟಿ ಆದರೂ ಕೂಡ ಸ್ಟಾಲಿನ್ ಒಂದು ರೀತಿ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಸ್ಟಾಲಿನ್ ಪತ್ನಿ ಗುಡಿಗುಂಡಾರಗಳನ್ನು ಸುತ್ತಾ ಇರ್ತಾರೆ, ಅಂದರೆ ಅದೊಂದು ರೀತಿಯ ಬೇರೆ ಬ್ಯಾಲೆನ್ಸಿಂಗ್. ಈಗ ನಾನು ಹಿಂದೆ ನಿಮಗೆ ಹೇಳಿದ್ದೆ, ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತು ಕೇರಳದಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳು ಗೋಕುಲಾಷ್ಟಮಿಯನ್ನು ಆಚರಿಸ್ತವೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜಾದ ಬಹುದೊಡ್ಡ ಪೆಂಡಾಲ್ಗಳನ್ನು CPM ಕಾರ್ಯಕರ್ತರು ಹಾಕ್ತಾಯಿದ್ರು. ಹಾಗೆ DMKಯಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಟ್ರೆಂಡ್ ಇದೆ. ನನಗನ್ಸುತ್ತೆ ಕಮಲ್ ಹಾಸನ್ ಆಮೇಲೆ ನೋಡಿ, ಪ್ರತಿಯೊಬ್ಬರಿಗೂ ಸಂಘಟನಾ ಶಕ್ತಿ ಇರಲ್ಲ. ಜನಪ್ರಿಯತೆಯನ್ನು ಸಂಘಟನಾ ಶಕ್ತಿಯ ಜೊತೆಗೆ ಪೊಲಿಟಿಕಲ್ ಅಕ್ಯುಮನ್ ಜೊತೆಗೆ ಆ ಪೊಲಿಟಿಕಲ್ ಪಾರ್ಟಿಯನ್ನು ಮಾಡಲಾಗುತ್ತೆ. ಈಗ ಜಯಲಲಿತಾ ಅದನ್ನು ಮಾಡಿ ತೋರಿಸಿದ್ರು, ಕರುಣಾನಿಧಿ ಏನು ಸ್ಕ್ರಿಪ್ಟ್ ರೈಟರ್ ಇದ್ಲು, ಹಾಡು ಬರಿತಾ ಇದ್ರು, ಅವರು ಅದನ್ನು ಮಾಡಿ ತೋರಿಸಿದ್ರು. ವಿಜಯ್ಗೆ ಅದು ಇದೆಯೋ ಇಲ್ವೋ ಅಂತಕ್ಕಂಥದ್ದು ಈಗ ಆ ಟ್ರ್ಯಾಕ್ಷನ್ ಸಿಗ್ತಾ ಇದೆ. ಆದರೆ 2026 ಚುನಾವಣೆಯಲ್ಲೇ ಅದು ಸ್ಪಷ್ಟ ಆಗಬೇಕು. ಈಗ ಅದೊಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಡಿಸೈಡಿಂಗ್ ಫ್ಯಾಕ್ಟರ್ ಅಥವಾ ಕಿಂಗ್ ಮೇಕರ್ ಆಗ್ತಾರೆ ಡೆಫಿನೆಟ್ಲಿ. ಈಗ ನೋಡಿ, ಅವರು ಪ್ರಶಾಂತ್ ಕಿಶೋರ್ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಪ್ರಶಾಂತ್ ಕಿಶೋರ್ ಒಂದು ಸ್ಟ್ರಾಟಜಿಸ್ಟ್ ಆಗಿ ವಿಜಯ್ ಹಿಂದಿದ್ದಾರೆ ಅಂತ ಅನ್ಕೊಂಡಂತೆ CM ಸ್ಥಾನಕ್ಕೂ. ಆಮೇಲೆ ಆ ರೀತಿ ಪ್ರಶಾಂತ್ ಕಿಶೋರ್ ಕಾರಣದಿಂದ ಒಂದು ಟ್ರ್ಯಾಕ್ಷನ್ ಕೂಡ ವಿಜಯ್ಗೆ ಸಿಗ್ತಾ ಇದೆ. ವಿಜಯ್ ಜನಪ್ರಿಯತೆಯೂ ಕೂಡ ಇದೆ. ಆದರೆ ಈಗ ವಿಜಯ್ ಮೊದಲನೇ ಚುನಾವಣೆಯಲ್ಲೇ 25% ವೋಟ್ ತೆಗೆದುಕೊಳ್ತಾರೆ ಅಂತ ಯಾರೂ ಅಪೇಕ್ಷೆ ಪಡ್ತಾ ಇಲ್ಲ. ಅಲ್ಲಿ ಇರೋದೇ ಡಿಫ್ರೆನ್ಸ್ 4%, 5%. ನೀವು ಯಾವುದೇ ಒಂದು ವಿಜಯ್ ಪೊಲಿಟಿಕಲ್ ಪಾರ್ಟಿಯಿಂದ ಯಾರ ಕಿಟ್ಟಿಯಿಂದ ಎಷ್ಟು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಇಡೀ ತಮಿಳುನಾಡಿನ ರಾಜಕಾರಣದ ಚಿತ್ರಣವನ್ನು ಬದಲಿಸಿದೆ. ಆಗಿರಬಹುದು, AIDMK ಆಗಿರಬಹುದು. 5 ವರ್ಷಗಳಲ್ಲಿ DMK ಎಷ್ಟು ಸ್ಥಾನಗಳನ್ನ ಅಥವಾ ವೋಟ್ಗಳನ್ನ ಕಳ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. AIDMK ಬಿಕಾಸ್ ಆಫ್ ದ ಲೀಡರ್ಶಿಪ್ ಬಹಳಷ್ಟು ವೋಟ್ಗಳನ್ನ ಕಳ್ಕೊಳ್ಳೋ ಸಾಧ್ಯತೆ ಈಗ ಸದ್ಯ ನನಗಂತೂ ಅನಿಸ್ತದೆ. ಒಂದು ವಾಯ್ಡ್ ಅಂತೂ ನಿಶ್ಚಿತವಾಗಿದೆ. ಈಗ DMKಗೆ ಬೇಕೋ ಬೇಡವೋ, ಕನಿಮೊಳಿ, ಉದಯನಿಧಿ ಸ್ಟಾಲಿನ್ ಒಂದು ಕುಟುಂಬದ ನಾಯಕತ್ವ ಇದೆ, ಅದೊಂದು ಕುಟುಂಬದ ಪಕ್ಷವಾಗಿದೆ. AIADMKಯಲ್ಲಿ ಆ ಹಿಡಿತ ಇಲ್ಲ. ಆದರೆ ಆಂಟಿ DMK ದ್ರವಿಡ ವೋಟರ್ಸನ್ನು AIDMK ಹಿಡಿದಿಟ್ಕೊಂಡು ಇವಾಗ ಅದಕ್ಕೊಂದು ಆಪ್ಷನ್ ಇದೆ, ಅಲ್ಲೇ ಬರೋದು. ಈಗ ವಿಜಯ್ ಇಸ್ ಅ ಆಪ್ಷನ್. ಎಷ್ಟು ಜನ ವಿಜಯ್ ಕಡೆ ಹೋಗ್ತಾರೆ, DMKಯ ಎಷ್ಟು ಆ್ಯಂಟಿ ಇನ್ಕಂಬನ್ಸಿ ಮತಗಳನ್ನು ವಿಜಯ್ ತೆಗೆದುಕೊಳ್ತಾರೆ, AIADMK BJP ಮೈತ್ರಿ ಎಷ್ಟು ಫ್ರೂಟ್ಫುಲ್ ಆಗುತ್ತೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ ಅಂದರೆ. ಮತ್ತು ನೋಡಿ, ನೀವು ಪಂಜಾಬ್ ಮತ್ತು ತಮಿಳುನಾಡು ನೀವು 2014ರಿಂದ ತೆಗೆದುಕೊಳ್ತಾ ಬನ್ನಿ, ಮೋದಿಯ ಪಾಪ್ಯುಲಾರಿಟಿ 10%, 11%ಗೆ ತಮಿಳುನಾಡಿನಲ್ಲಿ ನಿಂತು ಹೋಗುತ್ತೆ. ಅಂದರೆ ಆ ಹ್ಯೂಜ್ ಪಾಪ್ಯುಲಾರಿಟಿಯನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ, ಬೇರೆ ರಾಜ್ಯಗಳಲ್ಲಿ ಮೋದಿಯವ್ರದ್ದು ನೋಡ್ತೀವಿ, ಅದು ತಮಿಳುನಾಡಿನಲ್ಲಿ ಕಂಡು ಬಂದಿಲ್ಲ. ಸೊ ಅದರ ಇಂಪ್ಯಾಕ್ಟ್ ಏನು? BJP ಲೋಕಸಭಾ ಚುನಾವಣೆಯಲ್ಲಿ 11% ವೋಟ್ ತೆಗೆದುಕೊಡ್ತು, ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಲೆಟ್ಸ್ ಸಿ, ಇನ್ನೊಂದು ವರ್ಷಕ್ಕೆ ಚುನಾವಣೆ ಇದೆ. ಆದರೆ ತಮಿಳುನಾಡಿನ ಚುನಾವಣೆ ಯಾವತ್ತಿಗೂ ಕೂಡ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೋಡೋಣ ಏನಾಗುತ್ತೆ ಅಂತ. ಈಗಲಿಂದಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ವಿಜಯ್ ಕರ್ನಾಟಕದ IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ BJP ರಾಜ್ಯ ಅಧ್ಯಕ್ಷರಾಗಿರೋದ್ರಿಂದ
ಅದರ ಬಗ್ಗೆ ಕೂಡ ಒಂದು ಕುತೂಹಲ ಇದ್ದೇ ಕರ್ನಾಟಕದ ಇದೆ. ಮತದಾರರಲ್ಲೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.